ದಿವಂಗತ ಹಿರಿಯ ನಟ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ಎಡವಟ್ಟಿನಿಂದ ಒಬ್ಬ ವ್ಯಕ್ತಿ ಈಗ ಕಾಲು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಂದರೆ ನಿನ್ನೆ ಬೆಳಿಗ್ಗೆ ಅಂದರೆ ಗುರುವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮಾನ್ಯತೆ ಟೆಕ್ ಪಾರ್ಕ್ನ ಒಳಗಡೆ ಅಂದರೆ ಶಿವರಾಜ್ ಕುಮಾರ್ ಮನೆ ಏನಿದೆ, ಮನೆಯ ಹತ್ತಿರದಲ್ಲೇ ಸೆಕೆಂಡ್ ಕ್ರಾಸ್ ಏನಿದೆ, ಈ ಕ್ರಾಸ್ನಲ್ಲಿ ನಿನ್ನೆ ಬೆಳಿಗ್ಗೆ ರಕ್ಷಕ್ ಬುಲೆಟ್ ತಮ್ಮ ಕಾರಲ್ಲಿ ಬರಬೇಕಾದ್ರೆ ಈ ತಿರುವಿನಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಎಂಟ್ರೆನ್ಸಿಂದ ಬಂದವರು ಈ ಶಿವರಾಜ್ ಕುಮಾರ್ ಮನೆ ಹತ್ರ ರೈಟ್ಗೆ ತೊಗೊಳ್ತಾರೆ. ಅಂದರೆ ತಿರುವನ್ನು ಪಡ್ಕೊಳ್ಬೇಕಾದ್ರೆ ಆ ಕಡೆಯಿಂದ ಬಂದಂತಹ ಅಂದರೆ ಈ ಒಂದು ಮಾನ್ಯತೆ ಟೆಕ್ ಪಾರ್ಕ್ನ ಬ್ಯಾಕೇಟಿಂದ ಬರ್ತಿದ್ದಂತಹ ಏನು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ವೇಣುಗೋಪಾಲ್ ಎಂಬ 26 ವರ್ಷದ ಯುವಕ ಮತ್ತು ಆತನ ತಂಗಿ ಇಬ್ಬರು ಸಹ ಬೈಕಲ್ಲಿ ಇರ್ತಾರೆ. ಆದರೆ ಈ ವೇಳೆ ಈ ಒಂದು ತಿರುವಿನಲ್ಲಿ ಅಂದರೆ ಅತಿ ವೇಗವಾಗಿ ಬಂದಂತಹ ಮತ್ತು ಅಜಾಗರೂಕತೆಯಿಂದ ಬಂದಂತಹ ಬುಲೆಟ್ ರಕ್ಷಕ್ ಬುಲೆಟ್ ಏನಿದ್ದಾರೆ ಇದು ಹಂಸಿದ್ರು ಸಹ ಇಲ್ಲಿ ಸ್ಲೋವನ್ನು ಮಾಡದೆ ತಿರುವನ್ನು ಪಡ್ಕೊಂಡು ಸ್ಪೀಡಾಗಿ ಆ ಬೈಕ್ಗೆ ಡಿಕ್ಕಿಯನ್ನು ಹೊಡೆದಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಆಕ್ಸಿಡೆಂಟ್ ಆದ ತಕ್ಷಣವೇ ಆ ರಕ್ಷಕ್ ಬುಲೆಟು ಇನ್ನೊಂದು ಕಾರ್ನಲ್ಲಿ ವೇಣುಗೋಪಾಲ್ ಮತ್ತು ಆತನ ತಂಗಿಯನ್ನು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ತದನಂತರ ಅವ್ರಿಗೆ ಖರ್ಚಿಗೆ ಅಂದರೆ ಆ ಒಂದು ಹಾಸ್ಪಿಟ್ಲ್ ಖರ್ಚು ಏನಾಗ್ತಾ ಇದೆ ಇದನ್ನು ಬರ್ಸೋಕ್ಕಾಗಲ್ಲ ಅಂತ ಹೇಳಿ ಈಗ ಅವರು ಹೇಳಿದ್ರಿಂದ ಈಗ ಅವರ ಪೋಷಕರು, ಶಿಡ್ಲಘಟ್ಟ ಮೂಲದ ಪೋಷಕರು ಸಹ ಕಂಪ್ಲೇಂಟನ್ನು ಕೊಡೋಕೆ ಬರ್ತಾ ಇರುವಂಥದ್ದು. ಈ ಒಂದು ಘಟನೆಯಲ್ಲಿ CCTV ಕ್ಯಾಮ್ರಾಗಳು ಕೂಡ ಸಹ ಈ ಒಂದು ಜಾಗದಲ್ಲಿದೆ. ಎಲ್ಲ CCTV ಕ್ಯಾಮ್ರಾದಲ್ಲೂ ಸಹ ಅಪಘಾತದ ದೃಶ್ಯ ಕೂಡ ಸೆರೆಯಾಗಿರುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಅವರ ಪೋಷಕರು ರಕ್ಷಕ್ ಬುಲೆಟ್ ವಿರುದ್ಧ ಅಜಾಗರೂಕತೆ ಮತ್ತು ಅತಿವೇಗದಿಂದ ಈ ರೀತಿ ಅಪಘಾತವನ್ನು ಮಾಡಿ ತಮ್ಮ ಮಗನಿಗೆ ತುಂಬ ಸೀರಿಯಸ್ ಆಗಿ ಇಂಜುರಿ ಆಗಿದೆ ಅಂತ ಹೇಳಿ ದೂರನ್ನು ನೀಡಿರುವಂಥದ್ದು. ಈಗ ಹೆಣ್ಣೂರು ಸಂಚಾರ ಪೊಲೀಸರು ಸಹ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.